ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ಯಾರು ರಿಟರ್ನ್ ಮಾಡಿಲ್ಲ ಅವರೆಲ್ಲರೂ ಕೂಡ ಗಮನ ವಹಿಸಬೇಕು ಏನು ಅಂತ ಹೇಳಿದ್ರೆ ಸೆಪ್ಟೆಂಬರ್ 15 ಕೊನೆಯ ದಿನ ನೀವು ಇನ್ಕಮ್ ಟ್ಯಾಕ್ಸ್ ಅನ್ನು ರಿಟರ್ನ್ ಮಾಡೋದಕ್ಕೆ. ಆದರೆ ಈಗ ಅನೇಕರಲ್ಲಿರುವಂತಹ ಪ್ರಶ್ನೆ ಒಂದೇ, ಯಾವಾಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡಬೇಕಾ ಅಥವಾ ನಾವು ಮಾಡದಿದ್ರೂ ಇನ್ನೂ ಕೂಡ ಎಕ್ಸ್ಟೆಂಡ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಈಗಾಗಲೇ ತಜ್ಞರು ಹೇಳುವ ಪ್ರಕಾರ ಆ ರೀತಿಯಾದಂತಹ ಎಕ್ಸ್ಟೆನ್ಷನ್ ಆಗುವಂತಹ ಅವಕಾಶ ಬಹಳ ಕಡಿಮೆ ಇದೆ ಅಂತ ಹೇಳಿ. ಈಗಾಗಲೇ ಅನೇಕ ತಜ್ಞರುಗಳು ಹೇಳುವ ಪ್ರಕಾರ ಆಲ್ಮೋಸ್ಟ್ 50% ಜನ ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನು ಫೈಲ್ ಮಾಡಿದ್ದಾರೆ. ಆದರೆ ಕೆಲವೊಂದಷ್ಟು ವಿಳಂಬ ಆಗ್ತಾ ಇದೆ, ಒಂದಷ್ಟು ವ್ಯತ್ಯಾಸಗಳು ಆಗ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ಸರ್ಕಾರ ಕೆಲವೊಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸರಿಯಾದಂತಹ ರೀತಿಯಲ್ಲಿ ಪೋರ್ಟಲ್ ಓಪನ್ ಆಗದೇ ಇರೋದ್ರಿಂದ ಈಗ ಈ ರಿಟರ್ನ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಅಕ್ಟೋಬರ್ 31ರವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಅಂತಹ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ಹೇಳಲಾಗ್ತಾ ಇದ್ದು, ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ನೀವು ಸೆಪ್ಟೆಂಬರ್ 15ರೊಳಗೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನೀವು ಶುಲ್ಕವನ್ನು ಪಾವತಿಸಬೇಕಾಗುತ್ತೆ, ಜೊತೆಗೆ ದಂಡವನ್ನು ಕೂಡ ವಿಧಿಸಬೇಕಾಗುತ್ತೆ. ಆದರೆ ನಿಮಗೆ ಮತ್ತೊಂದು ಅವಕಾಶ ಇರುತ್ತೆ, ಡಿಸೆಂಬರ್ 31ರವರೆಗೂ ಕೂಡ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದಕ್ಕೆ ಅವಕಾಶ ಇರುತ್ತೆ, ಶುಲ್ಕ ಮತ್ತು ದಂಡದ ಜೊತೆಗೆ. ಆದರೆ ಇವೆಲ್ಲದವನ್ನ ನೀವು ಇಲ್ಲ ನಾನು ಈಗಲೇ ಪೇ ಮಾಡಬೇಕು ಅಂತ ಅಂದ್ಕೊಂಡ್ರೆ ತಜ್ಞರ ಜೊತೆ ಸಲಹೆಯನ್ನ ಪಡ್ಕೊಂಡು ಯಾವುದೇ ರೀತಿಯಾದಂತಹ ಸುಳ್ಳು ಮಾಹಿತಿಯನ್ನು ಕೊಡದೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಅನ್ನ ಫೈಲ್ ಮಾಡಿ ದಂಡಗಳಿಂದ ಮುಕ್ತವಾಗಿ.